ಬನ್ನಿ ಬಿಸಿಬೇಳೆಭಾತ್ ಪೌಡರ್ ಮಾಡ್ಕೊಳ್ಳೋಣ. ಏನೂ ಇಲ್ಲ ಕಣ್ರಿ, ಸಿಂಪಲ್ಲು ಮನೆಯಲ್ಲಿರೋವಂಥ ಪದಾರ್ಥಗಳೇ. ನಾನೇನೋ ಏನೇನೋ ಹಾಕಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಆಮೇಲೆ ಗೊತ್ತಾಯಿತು ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿತ್ತು. ಸೊ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೂ ಕೂಡ ನನಗೆ ಅನ್ನಿಸ್ತು. ಏನಿಲ್ಲ ನೋಡಿ, ಒಂದು ಪ್ಯಾನ್ನ ಬಿಸಿಗಿಟ್ಬಿಟ್ಟು ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಒಂದು ಎರಡು ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಒಂದು 4ರಿಂದ 5 ಸ್ಪೂನು ಧನಿಯಾ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಹಿಂಗು, ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನೋಡಿ, ಒಂದಿಡಿ ಕರಿಬೇವು, ಒಂದಿಡಿ ಬ್ಯಾಡಗೆ ಮೆಣಸಿನ್ಕಾಯಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಆರಾಗಿ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಬಿಸಿಬೇಳೆಭಾತ್ ಪೌಡರ್ ರೆಡಿನೇ ಆಗೋಯಿತು. ಇದನ್ನು ನಾವು ಒಂದು ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂತ ಹೇಳಿದ್ರೆ ನಾವು ಅಂಗಡಿ ಪುಡಿನೂ ಕೂಡ ಒಂದು ಪ್ಯಾಕೆಟ್ ಹಾಕಿ ಇದನ್ನು ಒಂದು 2 ಸ್ಪೂನ್ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿಸಿಬೇಳೆಭಾತ್ ಅಂತಲೇ ಹೇಳ್ಬೋದು. ಸೊ ನನಗೆ ಈ ಥರ ಪುಳಿಯೋಗರೆ ಪೌಡರ್ ಅಂತೂ ನಾನು ಆಲ್ಮೋಸ್ಟ್ ಹೊರಗಡೆಯಿಂದ ತರಲ್ಲ, ನಾನೇ ಮಾಡ್ಕೊತೀನಿ. ಬಟ್ ಬಿಸಿಬೇಳೆಭಾತ್ ಪೌಡರ್ನ ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಆ ಕಲರ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಸಖತ್ತಾಗಿತ್ತು. ನೋಡಿ, ನಾನು ಲಾಸ್ಟಲ್ಲಿ ಇಲ್ಲಿ ಗಸಗಸೆ ಮತ್ತು ಹಿಂಗನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲನೂ ಫ್ರೈ ಮಾಡಿಕೊಂಡು ಅದನ್ನು ಆರಿಸ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಸೊ ಬಿಸಿಬೇಳೆಭಾತ್ ಪೌಡರ್ ಮಾಡೋದು ಏನು ದೊಡ್ಡ ಮಹಾವಿದ್ಯೆ ಅಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಬಟ್ ಕಲರ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಬಿಸಿಬೇಳೆಭಾತ್ ಪೌಡರ್ ಮಾಡೋದ್ನಲ್ವ, ಆವಾಗ ಮನೆಯೆಲ್ಲ ಗಮ್ ಅಂತಾಯಿತು. ನೋಡಿ, ಈ ಥರ ಕರಿಬೇವಿನ ಸೊಪ್ಪು ಕ್ರಿಸ್ಪಿಯಾಗಿ ಆಗಬೇಕು, ಆವಾಗ ಹುರಿದಿರೋದು ಪರ್ಫೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ನೋಡ್ಬೋದು, ಇಲ್ಲಿ ನಾನು ಇದನ್ನು ಆರಕ್ಕೆ ಇಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ, ಇಲ್ಲ ಮಾಡಿಲ್ಲ, ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಓನ್ಲಿ 1 ಮೆಣಸಿನ್ಕಾಯಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿನ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ಅದರಲ್ಲೂ ಕೂಡ ಸ್ವಲ್ಪ ಖಾರದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಲ್ಲ ಅಲ್ವಾ, ಈ ಬ್ಯಾಡಗೆ ಮೆಣಸಿನ್ಕಾಯಿ ಒಂದೊಂದು ಖಾರ ಇರುತ್ತೆ, ಒಂದೊಂದು ಖಾರ ಇರಲ್ಲ. ಅದಕ್ಕಾಗಿ ನಾನು ಬರೀ ಬ್ಯಾಡಗೆನೇ ತೊಗೊಂಡಿದ್ದೀನಿ. ನೋಡಿ, ಈ ಥರ ಆಗಿರಬೇಕು. ಸೊ ಲಾಸ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ನೋಡಿ, ಈ ಥರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಪುಡಿ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ.